ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಹಲಸಿನ ಕಡುಬು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನು ಬೇಕು ಅಂತ ನೋಡೋಣ. ತುಂಬ ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟಿಗೆ ಅಕ್ಕಿ ನೆನೆಸಿದ್ದೆ, ರಾತ್ರಿಯೇ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಹಸಿ ಕೊಬ್ಬರಿ, ಹಲಸಿನಕಾಯಿ ತೊಳೆಯನ್ನು ತೊಗೊಂಡಿದ್ದೀನಿ, ಅದು ಬೀಜ ತೆಗೆದು ತೊಗೊಂಡಿದ್ದೀನಿ. ನಾನು ಬಿಡಿಸಿಟ್ಕೊಂಡಿದ್ದೀನಿ ಎಲ್ಲವನ್ನು. ಇದು ಅಕ್ಕಿ ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಮಾಡೋಣ ಅಂತ ಹೇಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಲಸಿನ ಹಣ್ಣುಗಳೆಲ್ಲ ಹಾಕ್ತೀನಿ. ಅಕ್ಕಿನೂ ಹಾಕ್ತೀನಿ ಅದರಲ್ಲಿ. ಮತ್ತು ಈ ಜೊತೆ ಕೊಬ್ಬರಿನೂ ಸೇರಿಸ್ಬೇಕು. ಇದೇ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು ಅದು. ಮತ್ತು ಇನ್ನು ಉಳಿದಿರೋದಕ್ಕೆ ಬೆಲ್ಲ ಸೇರಿಸ್ತೀನಿ. ನಾನು ಬೆಲ್ಲನೂ ಫಸ್ಟಿಗೆ ಹಾಕಿಲ್ಲ, ಆಮೇಲೆ ಎಲ್ಲ ಸೇರಿಸಿ ಹಾಕ್ತೀನಿ ಬೆಲ್ಲ. ಇದು ಹಣ್ಣು ತುಂಬ ಸಿಹಿ ಇತ್ತು, ನಾನು ಬೆಲ್ಲ ನೋಡಿಕೊಂಡು ಹಾಕಬೇಕು ಫ್ರೆಂಡ್ಸ್. ಸಿಹಿ ಜಾಸ್ತಿ ಇದ್ದರೆ ಭಾಳ ಸಿಹಿ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಬೆಲ್ಲ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಇಡ್ಲಿ ಕಡುಬು ಚೆನ್ನಾಗಾಗುತ್ತೆ, ಇದು ಒಂದು ಸಲ ನೋಡಿ ಮಾಡಿ. ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ, ತುಪ್ಪ ಸವರ್ತಾಯಿದ್ದೀನಿ. ತುಪ್ಪ ಹಾಕ್ಬೋದು, ಇಲ್ಲ ಎಣ್ಣೆ ಬೇಕಂದರೆ ಎಣ್ಣೆನೂ ಹಾಕ್ಬೋದು. ನಾನು ತುಪ್ಪ ಹಚ್ತಾಯಿದ್ದೀನಿ. ಇವಾಗ ಹಲಸಿನ ಹಣ್ಣು ಸೀಸನ್ ಅಲ್ಲ ಫ್ರೆಂಡ್ಸ್, ಇವಾಗ ಸಿಗುತ್ತೆ, ಇವಾಗೇ ಮಾಡಿ ನೋಡಬೇಕು, ಚೆನ್ನಾಗಿರುತ್ತೆ. ಈ ಹಣ್ಣು ಸೀಸನಲ್ಲಿ ಮಾತ್ರ ಸಿಗುತ್ತೆ ಅಲ್ಲ, ಬೇರೆ ಹಣ್ಣುಗಳು ಎಲ್ಲ ಸೀಸನಲ್ಲೂ ಸಿಗುತ್ತೆ. ಇದು ಹಲಸಿನ ಹಣ್ಣು ಸೀಸನಲ್ಲಿ ಮಾತ್ರ ಅಲ್ಲ ಸಿಗೋದು. ಅದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಕಡುಬು. ನೋಡಿ ಈ ಥರ ಹಾಕಿ ನಾನು ಬೇಯಿಸ್ತೀನಿ. ಈಗ ಸ್ಟ್ಯಾಂಡಿಗಿಟ್ಟು ಬೇಯಿಸ್ಬೇಕು. ಫ್ರೆಂಡ್ಸ್, ಇದು ಚಟ್ನಿ ಜೊತೆಗೂ ತಿನ್ಬೋದು, ಬರೆ ಬಾಯಲ್ಲೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾವು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 10-15 ನಿಮಿಷ ಇಡಬೇಕು, ಬೇಯ್ತಾವಾಗ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ತೆಗೆದು ಬಿಡ್ಬೇಕು, ಈ ಥರ ಆಗಿರುತ್ತೆ. ಜಲ್ದಿನೇ ಆಗುತ್ತೆ ಫ್ರೆಂಡ್ಸ್, ಇದೇನು ಅರ್ಜೆಂಟಲ್ಲ, ಒಂದು 10-15 ನಿಮಿಷದಲ್ಲಿ ಆಗಿಬಿಡುತ್ತೆ ಈ ಥರ ಕಡುಬು. ನಾವು ಟಿಫನ್ನಿಗೆ ಮಾಡ್ಬೋದು, ಬೇಕಾದ್ರೆ ಮಧ್ಯಾಹ್ನ ತಿನ್ಬೋದು, ಸಾಯಂಕಾಲ ತಿನ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಚಟ್ನಿ ಜೊತೆಯಲ್ಲಿ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿ ಮಾಡಿದ್ದೆ ಇದ್ರ ಜೊತೆಯಲ್ಲಿ. ಚಟ್ನಿಗೆ ಬರೀ ಕೊಬ್ಬರಿ ಮತ್ತು ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಇಷ್ಟೇ ಹಾಕಿದ್ದೀನಿ. ಇದ್ರ ಜೊತೆಗೆ ಇದೇ ಥರ ಚಟ್ನಿ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ.